ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ಶಿವರಾಮೇಗೌಡನ ಚಿಕ್ಕಪ್ಪ ಹೇಳ್ತಾನೆ, ನನಗೆ ಗೊತ್ತಾಗೋ ಹೊತ್ತಿಗೆ ತಡಿಯೋಕ್ಕೆ ನೋಡಿದೆ, ಆದರೆ ಆಗಲೇ ಇಲ್ಲ. ಅವನು ಅಷ್ಟೊತ್ತಿಗೆ ಊರ ಜನನೆಲ್ಲ ಸೇರಿಸೇ ಬಿಟ್ಟ, ನಾನೇನು ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಶಿವರಾಮೇಗೌಡ, ಇದು ಇನ್ನು ಊರಿಗೆ ಗೊತ್ತಾಗಿ ರಾಜ್ಯಕ್ಕೆ ಗೊತ್ತಾಗಿ ನನ್ನ ಪದವಿಗೆ ಕಷ್ಟಕ್ಕೆ ಬರುತ್ತೆ. ಊರು ರಂಪ ಆಗಬಾರ್ದು ಅಂತಾನೆ ನಾನು ಹೀಗೆಲ್ಲ ಮಾಡಿದ್ದು. ನೋಡಿದರೆ ಇದು ಕಾಂಪೌಂಡ್ ದಾಟಿ ಹೋಗಂಗಿದೆ ಅಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಗೋವಿಂದ ಇದ್ದವನು, ಇಲ್ಲ ಅಣ್ಣ, ನೀನೇನು ಹೆದರ್ಕೋಬೇಡ, ಇದು ಹೊರಗೆ ಹೋಗ್ದಿಲ್ದಂಗೆ ನಾನು ನೋಡ್ತೀನಿ, ನಾನು ತಡಿತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಶಿವರಾಮೇಗೌಡನ ಚಿಕ್ಕಪ್ಪ, ಈಗ ಸುಮ್ಮನೆ ಇದ್ದರೆ ಆಗಲ್ಲ, ನಾವೇನಾದ್ರು ಮಾತಾಡಿ ಸಮಾಧಾನ ಮಾಡೋಣ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಶಿವರಾಮೇಗೌಡ ಇದ್ದವನು, ಸರಿ ಹಾಗಾದರೆ ಅವನನ್ನ ಈಗನೇ ಇಲ್ಲಿಗೆ ಕರ್ಕೊಂಬನ್ನಿ, ಒಳಗೆ ಕರೆದೇ ಮಾತಾಡೋಣ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಚೆಲುವನ ಕಲಿಯೋಕ್ಕೆ ಗೋವಿಂದ ಹೋಗ್ತಾನೆ. ಗೋವಿಂದ ಬಂದು, ನಿಲ್ಲಿಸು ಚೆಲುವರಾಯ ಅಂತ ಹೇಳ್ತಾರೆ. ಅಜ್ಜಿನೂ ಹೇಳ್ತಾರೆ, ನಿಲ್ಲಿಸು, ನಿನಗೆ ಕೇಳಿಸ್ತಿಲ್ಲ ಅಂದಾಗ ಸಾವಿತ್ರಿ ಹೇಳ್ತಾರೆ, ಮಾತಲ್ಲಿ ಯಾಕಣ್ಣ ಹೇಳ್ತೀಯಾ, ಒಂದೆರಡು ಬಿಡು, ಅವಾಗ ಸರಿ ಆಗುತ್ತೆ ಅಂತ ಹೇಳ್ತಾರೆ. ಗೋವಿಂದ ಇದ್ದವನು ಇಷ್ಟು ಹೇಳಿ, ಎಲ್ಲಿಗೆ ಬಂದು ಏನು ಮಾಡ್ತಿದ್ಯಾ, ನಿನಗೆ ಗೊತ್ತಾಗ್ತಿಲ್ವಾ, ನಿಲ್ಲಿಸು ಫಸ್ಟು ಅಂದಾಗ ಚೆಲುವ ಹೇಳ್ತಾನೆ, ಎಲ್ಲಿಗೆ ಬಂದು ಏನು ಮಾತಾಡ್ತಿದ್ದೀನಿ ಅಂತ ನನಗೂ ಗೊತ್ತುಂಟು. ನಾನು ಇಲ್ಲಿಗೆ ಬಂದು ಹಿಂಗೆಲ್ಲ ಮಾಡ್ತಿರೋ ತಪ್ಪೆ, ಆದರೆ ನಾನು ನನ್ನ ನ್ಯಾಯ ಕೇಳೋಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸಾವಿತ್ರಿ ಇದ್ದವಳು, ನಿನಗೇನು ಅನ್ಯಾಯ ಆಗಿದೆ ಅಂತ ಕೇಳ್ತಾಳೆ. ಅಯ್ಯೋ, ಗೊತ್ತೇ ಇಲ್ದಂಗೆ ಮಾಡಬೇಡಿ, ನೀವು ವಿಷಯನ ಮರೆಮಾಚಕ್ಕೆ ಹೋಗಬೇಡಿ. ಗಂಡ ಹೆಂಡತಿ ಬದುಕಿದ್ದಾಗನೇ ಇನ್ನೊಂದು ಮದುವೆ ಮಾಡೋದು ತಪ್ಪು ತಾನೆ, ಅದೆಲ್ಲ ಗೊತ್ತಿದ್ದು ನೀವು ಈ ಥರ ಮಾಡ್ತಿದ್ದೀರಲ್ಲ, ಅದಕ್ಕೆ ನಾನು ನನ್ನ ಮಗಳಿಗೆ ನ್ಯಾಯ ಕೊಡ್ಸೋಕ್ಕೆ ಅಂತ ಬಂದೆ. ಇಲ್ಲಾಗಲ್ಲ ಅಂದರೆ ಹೇಳಿ, ನಾನು ಪೊಲೀಸ್ ಹತ್ರ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಲ್ಲೇ ನಾನು ನ್ಯಾಯ ಕೊಡ್ತೀನಿ ಅಂತ ಚೆಲುವ ಹೇಳ್ತಾನೆ. ಶಿವರಾಮೇಗೌಡ ಚಿಕ್ಕಪ್ಪ ಹೇಳ್ತಾನೆ, ಏನು ನ್ಯಾಯ ಅಂದ್ಕೊಂಡು ಪೊಲೀಸ್ ಸ್ಟೇಷನಿಗೆಲ್ಲ ಹೋಗ್ತೀನಿ ಅಂತ ಹೇಳ್ತೀಯಾ, ಹಿರಿಯರಾಗಿ ನಾನಿಲ್ವಾ, ನಾನು ನೋಡ್ಕೊಳ್ಳಲ್ಲ ಅಂದಾಗ ನೀವೇ ಗುಟ್ಟಾಗಿ ಈ ಥರ ಮಾಡಿದ್ದೀರಾ. ನಾನೇನಾದ್ರು ಇಲ್ಲಿಗೆ ಬರಲ್ಲ ಅಂದಿದ್ರೆ ನನ್ನ ಬಾಯಿನ ಅಲ್ಲೇ ನೀವು ಮುಚ್ಚಿಸ್ತಿದ್ರಿ ಅಂತ ಹೇಳ್ತಾರೆ. ನೀವೇನಾದ್ರು ಇದು ಮಾಡಲ್ಲ ಅಂದರೆ ನಾನು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಸಾವಿತ್ರಿ ಇದ್ದವಳು, ನೀನೇನು ಕೊಡೋದು, ನಾನೇ ಕೊಡ್ತೀನಿ, ಇವತ್ತೇನಾದ್ರು ನನ್ನ ಮಗಳಿಗೆ ಚಿಕ್ಕಪ್ಪ ಅಣ್ಣ ಎಲ್ಲ ಸೇರಿ ನ್ಯಾಯ ಕೊಡಿಸಲ್ಲ ಅಂದಿದ್ರೆ ನಿನ್ನ ಅಳಿಯನ ಮೇಲೆ ನಾನೇ ಕಂಪ್ಲೇಂಟ್ ಕೊಡ್ತಿದ್ದೆ. ಅವರು ನನ್ನ ಮಗಳಿಗೆ ನ್ಯಾಯ ಕೊಡಿಸಿರೋದಕ್ಕೆ ನಿನ್ನ ಅಳಿಯ ಇನ್ನೂ ಇರೋದು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಚೆಲುವ ಹೇಳ್ತಾನೆ, ಸರಿ ಹಾಗಾದರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ, ತಪ್ಪಾಗಿದ್ದರೆ ನನ್ನ ಅಳಿಯ ಶಿಕ್ಷೆ ಅನುಭವಿಸ್ತಾರೆ, ಇಲ್ಲ ಅಂದರೆ ಯಾರು ತಪ್ಪಾಗಿದೆ ಅಂತ ಅವ್ರು ನೋಡ್ತಾರೆ, ಅವರು ಪರೀಕ್ಷೆ ಮಾಡ್ತಾರೆ, ಆವಾಗ ಗೊತ್ತಾಗುತ್ತೆ ಅಂತ ಚೆಲುವ ಹೇಳ್ತಾನೆ. ಆದರೆ ಯಾವುದೇ ಕಾರಣಕ್ಕೂ ನನ್ನ ಮಗಳು ಇರುವಾಗಲೇ ಇನ್ನೊಂದು ಮದುವೆ ಮಾಡೋಕ್ಕಂತೂ ನಾನು ಬಿಡಲ್ಲ. ಅಷ್ಟೊತ್ತಿಗೆ ಈಶ್ವರಿ ಇದ್ದವಳು, ನಾವು ಗೌರವನ ಉಳಿಸೋ ದಾರಿಲಿದ್ದರೆ ಇವನು ಗೌರವನ ಹಾಳು ಮಾಡೋಕ್ಕೆ ಕಾಯ್ತಾನೆ ಅಂತ ಈಶ್ವರಿ ಹೇಳ್ತಾಳೆ. ಇವನ ಮಾತಿಗೇನು ಸೊಪ್ಪಾಕಬೇಡಿ ಚಿಕ್ಕ ಮಾವ ಅಂತ ಈಶ್ವರಿ ಹೇಳ್ತಾಳೆ. ಅಷ್ಟೊತ್ತಿಗೆ ಸಾವಿತ್ರಿ ಇದ್ದವಳು, ಆವಾಗ 6 ತಿಂಗಳು ಇವಳ ಮಗಳು ನಮ್ಮಣ್ಣನ ಜೈಲಿಗೆ ಹಾಕಿದ್ಲು, ಈಗ ನನ್ನ ಭದ್ರೇಗೌಡನ ಇವರ ಅಪ್ಪ ಜೈಲಿಗೆ ಹಾಕ್ತಿದ್ದಾರೆ, ಇದೇನು ಇವರಿಗೆ ಹೊಸದೇನಲ್ಲ, ಇವನು ಯಾವ ಊರಿನ ದೊಡ್ಡ ನಾಯಕ ಅಂತ ಇವನ ಅಪ್ಪನೆ ತಗೋಬೇಕು ಅಂತ ಸಾವಿತ್ರಿ ಹೇಳ್ತಾಳೆ. ಅಷ್ಟೊತ್ತಿಗೆ ಚೆಲುವರಾಯ ಇದ್ದವನು, ನಾನೇನು ಯಾವ ಊರಿನ ದೊಣ್ಣೆ ನಾಯಕ ಅಂತ ಕೇಳ್ತಿಲ್ಲ, ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ಕೇಳ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾನೆ. ಸಾವಿತ್ರಿ ಹೇಳ್ತಾಳೆ, ನೀನೇನೇ ತಲೆ ಕೆಳಗೆ ಮಾಡಿದ್ರು ಈ ಮದುವೆ ನಿಲ್ಸೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಅದು ಹೆಂಗೆ ಮದುವೆ ಮಾಡ್ತೀರಾ, ನಾನು ನೋಡ್ತೀನಿ ಅಂತ ಸಾವಿತ್ರಿ ಹಾಗೂ ಚೆಲುವ ಮಾತು ಜೋರೇ ಆಗ್ತಾ ಇರುತ್ತೆ. ಚಿತ್ರ ಹೇಳ್ತಾರೆ, ಏನವ ಇವರು ಕೋಳಿ ಜಗಳ ಮಾಡ್ಕೊಳ್ತಿದ್ದಾರೆ ಅಂದಾಗ ಈಶ್ವರಿ ಇದ್ದವಳು, ಮಾಡಲಿ ಇಬ್ಬರು ಮಾಡ್ಕೊಳ್ಳಿ, ಆ ಜಗಳ ಮಾಡೋದ್ರಿಂದ ನಮಗೆ ಲಾಭ ಇರೋದು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಚಿತ್ರ ಇದ್ದವಳು, ಯಾವ ಥರ ಲಾಭಕ್ಕಂತ ಈಗನೇ ಎಲ್ಲ ಹೇಳಬೇಕಾ, ಮತ್ತೆ ಹೇಳ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಶಿವರಾಮೇಗೌಡ ಚಿಕ್ಕಪ್ಪ ಇದ್ದವನು, ಇಬ್ಬರು ಸ್ವಲ್ಪ ಸುಮ್ಮನೆ ಇರಿ, ಇದು ಬೀದಿಲಿ ನಿಂತು ಮಾತಾಡೋ ವಿಚಾರ ಅಲ್ಲ, ಎಲ್ಲರೂ ಒಳಗೆ ಬನ್ನಿ ಅಂತ ಹೇಳ್ತಾರೆ. ಎಲ್ಲರೂ ಒಳಗೆ ಹೋಗ್ತಾರೆ. ವಿದ್ಯಾ ಚೆಲುವನು ಬರ್ತಾರೆ. ಅಷ್ಟೊತ್ತಿಗೆ ಗೋವಿಂದ ಹೇಳ್ತಾರೆ, ಚಿಕ್ಕಪ್ಪ ಏನಾದ್ರು ಮಾತಾಡಿ ಅಂತ. ಹೌದು, ಸಾವಿತ್ರಿಗೆ ಮಗಳಿಗೆ ವಿನಂತಿಗೆ ಅನ್ಯಾಯ ಆಗಿದೆ ಅಂತ ನಾವು ಭದ್ರೇಗೌಡನ ಜೊತೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವು, ಆದರೆ ಈಗ ಚೆಲುವನ ಮಗಳಿಗೂ ನ್ಯಾಯ ಕೊಡಿಸ್ಬೇಕು. ಅಷ್ಟೊತ್ತಿಗೆ ಸಾವಿತ್ರಿ ಇದ್ದವಳು, ಹಾಗಾದರೆ ಏನು ಇವನು ಹೇಳ್ದಂಥ ತೀರ್ಮಾನ ಚೇಂಜ್ ಮಾಡ್ತೀರಾ ಅಂತ. ಅಷ್ಟೊತ್ತಿಗೆ ನಾನು ಮಾತಾಡೋದ್ಕಿಂತ ಮುಂಚೆನೇ ನೀನು ಮಧ್ಯದಲ್ಲಿ ಮಾತಾಡಬೇಡ ಅಂತ ಅವ್ರ ಚಿಕ್ಕಪ್ಪ ಹೇಳ್ತಾರೆ. ಗೋವಿಂದ ಹೇಳ್ತಾನೆ, ಚಿಕ್ಕಪ್ಪ ಏನಾದ್ರು ಮಾತಾಡ್ತಾರೆ, ನೀನು ಸುಮ್ಮನೆ ಇರು ಸಾವಿತ್ರಿ ಅಂತ ಗೋವಿಂದನು ಹೇಳ್ತಾನೆ. ಚಿಕ್ಕಪ್ಪ ಹೇಳ್ತಾನೆ, ವಿನಂತಿಗೂ ಅನ್ಯಾಯ ಆಗಿದೆ, ಹಾಗೆ ಚೆಲುವ ಕೇಳೋದ್ರಲ್ಲೂ ತಪ್ಪಿಲ್ಲ ಅಂತ. ಅಷ್ಟೊತ್ತಿಗೆ ಊರಿನ ಜನಗಳು ಹೇಳ್ತಾರೆ,
ದೊಡ್ಡ ಹೆಂಡ್ತಿ ಇರುವಾಗನೇ ಇನ್ನೊಂದು ಹೆಂಡ್ತಿ ಮದುವೆ ಆಗೋದು ಅದು ಕಾನೂನು ಪ್ರಕಾರ ತಪ್ಪೇ ಅಲ್ವಾ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಶಿವರಾಮ್ ಗೋಡೆ ಚಿಕ್ಕಪ್ಪ ಇದ್ದವನು, ಹೌದು ಶಿವರಾಮ, ಈಗ ನೀನು ಊರಿನ ಜನಗಳಿಗೂ ಮಾತಿಗೆ ಬೆಂಬಲ ಕೊಡಲೇಬೇಕು. ಯಾಕಂದರೆ ಇವಳಿಗೂ ತಪ್ಪಾಗಿದೆ, ಇವಳಿಗೂ ಏನಾದ್ರು ವಿದ್ಯೆ ಮತ್ತು ವಿದ್ಯೆನಪ್ಪ ಇದ್ರ ಬಗ್ಗೆ ಏನೂ ಮಾತಾಡಲ್ಲ ಅಂದಿದ್ರೆ ನಾವೇನೂ ಆಗ್ತಿರಲಿಲ್ಲ. ಆದರೆ ಇದು ಕಾನೂನು ಪೂರಕವಾಗಿ ತಪ್ಪಾಗುತ್ತೆ, ನೀನೇ ಏನಾದ್ರು ಮಾತಾಡಿ ಒಂದು ತೀರ್ಮಾನ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಊರಿನ ಜನ ಇದ್ದವರು, ನಿಮ್ಮ ಮಾತು ಅಂದರೆ ನಾವೆಷ್ಟೋ ಸಲ ಪಾಲಿಸ್ತೀವಿ, ಆದರೆ ನೀವೇ ತಪ್ಪು ಮಾಡಿದರೆ ಹೇಗೆ ಶಿವರಾಮ್ ಗೌಡ್ರೆ ಅಂತ ಊರಿನ ಜನ ಎಲ್ಲ ಹೇಳ್ತಾರೆ. ಶಿವರಾಮೇಗೌಡ ಚಿಕ್ಕಪ್ಪ ಹೇಳ್ತಾರೆ, ಇದು ಏನಾದ್ರು ಕೋರ್ಟು ಕೇಸು ಅಂತ ಹೋದರೆ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ, ನೀನೇ ಒಂದು ತೀರ್ಮಾನ ತಗೋ ಅಂದಾಗ ಸಾವಿತ್ರಿಗೆ ವಿನಂತಿ ಸನ್ನೆ ಮಾಡ್ತಾಳೆ. ಸಾವಿತ್ರಿ ಇದ್ದವಳು, ನೋಡೋಣ, ಯಾರಿಗೋ ದಯೆ ದಾಕ್ಷಿಣ್ಯ ತೋರ್ಸೋಕ್ಕೋಗಿ ನೀನು ತಗೊಂಡಿರೋ ತೀರ್ಮಾನ ಏನಾದ್ರು ಬದಲಾಯಿಸಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೆದರಿಸ್ತಾಳೆ. ಶಿವರಾಮೇಗೌಡ ಒಂದು ನಿಮಿಷ ಅಂತ ಹೇಳಿ ಒಳಗೋಗಿ ಒಂದು ಪೇಪರ್ ತರ್ತಾನೆ. ಅಷ್ಟೊತ್ತಿಗೆ ಪೇಪರ್ನೆಲ್ಲ ತಗೊಂಡು ಬಂದು, ನನಗೆ ಆಗಿದ್ದ ವಿಚಾರ ಬಗ್ಗೆ ಮಾತಾಡೋಕ್ಕೆ ಇಷ್ಟನೂ ಇಲ್ಲ. ನನ್ನ ಹಟ್ಟೀಲಿ ನನ್ನ ಮಗನಿಂದ ನನ್ನ ತಂಗಿ ಮಗಳಿಗೆ ಅನ್ಯಾಯ ಆಗಿದ್ದು ದಿಟನೇ, ಅದಕ್ಕೆ ನಾನೇ ಸಾಕ್ಷಿಯಾಗಿದ್ದೀನಿ. ವಿನಂತಿಗೆ ಅನ್ಯಾಯ ಆಗಿರೋದಕ್ಕೆ ನ್ಯಾಯ ಕೊಡಿಸೋಣ ಅಂತ ಈ ಮದುವೆ ಮಾಡಿಸ್ತಿರೋದು, ಬಿಟ್ಟರೆ ಇನ್ನೊಂದು ಹುಡುಗಿಗೆ ಅನ್ಯಾಯ ಆಗಲಿ ಅಲ್ಲ ಅಂತ ಶಿವರಾಮೇಗೌಡ ಹೇಳ್ತಾನೆ. ಅಷ್ಟೊತ್ತಿಗೆ ಊರಿನ ಜನ ಹೇಳ್ತಾರೆ, ಹೌದು ಗೌಡ್ರೆ, ಆದರೆ ವಿದ್ಯಾನಿಗೀಗ ಅನ್ಯಾಯ ಆಗ್ತಾ ಇದೆ ಅಲ್ಲ ಅಂತ ಹೇಳ್ತಾನೆ. ನಿಮ್ಮ ಮಾತನ್ನು ಒಪ್ತೀನಿ, ಆದರೆ ಇಲ್ಲಿ ನಾವೇನಾದ್ರು ಮದುವೆ ಮಾಡಲ್ಲ ಅಂದರೆ ಇನ್ನೊಂದು ಅನಾಹುತಕ್ಕೆ ದಾರಿ ಮಾಡಿಕೊಡ್ಬೇಕಾಗುತ್ತೆ. ಹೀಗೆ ಮದುವೆ ಮಾಡಿಸೋಣ ಅಂದರೆ ಚೆಲುವ ಕಾನೂನು ಮೂಲಕ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ಹಾಗಾಗಿ ಯಾರಿಗೂ ತೊಂದರೆ ಆಗದಿಲ್ದಂಗೆ ನಾನೊಂದು ತೀರ್ಮಾನ ತಗೊಂಡಿದ್ದೀನಿ ಅಂತ ಶಿವರಾಮೇಗೌಡ ಹೇಳ್ತಾನೆ. ಶಿವರಾಮೇಗೌಡ ಚಿಕ್ಕಪ್ಪ ಹೇಳ್ತಾರೆ, ಏನು ತೀರ್ಮಾನ ತಗೊಂಡಿದ್ದೀಯ ಅಂತೇಳಿ. ನನ್ನ ಆಸ್ತಿಲಿ ಅರ್ಧ ಪಾಲು ವಿದ್ಯನಿಗೆ ಮತ್ತು ವಿದ್ಯನ ಮಗುಗೆ ಬರೆದಿದ್ದೀನಿ ಅಂತ ಹೇಳ್ತಾನೆ. ಇಲ್ಲ, ನಾನು ಹಾಗೇನೆ ಮೊದಲೇ ಹೆಂಡತಿಯಾಗಿ ಈ ಹಟ್ಟೀಲಿ ಇರ್ಬೋದು ಅಂತ ಹೇಳ್ತಾರೆ. ಇಲ್ಲ, ಕಾನೂನು ಮೂಲಕನೇ ಹೋಗ್ತೀನಿ ಅಂದರೆ ನಾವು ಕಾನೂನು ಮೂಲಕ ಹೋಗಿ ವಿಚ್ಛೇದನ ಕೊಡಿಸಿ ಈ ಮದುವೆ ಮಾಡಿಸ್ಬೇಕಾಗುತ್ತೆ ಅಂತ ಶಿವರಾಮೇಗೌಡ ಹೇಳ್ತಾನೆ. ಎಲ್ಲರಿಗೂ ಅಲ್ಲಿ ಆಶ್ಚರ್ಯ ಆಗುತ್ತೆ. ಈಗ ವಿದ್ಯಾನ ಹತ್ರ ಸೈನ್ ಮಾಡಿಸಿ, ಇಲ್ಲಾಂದರೆ ಡಿವೋರ್ಸಿಗಾದ್ರು ಸೈನ್ ಮಾಡಿಸಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಈಶ್ವರಿ ಇದ್ದೋಳು, ಇದೊಂದು ಕಾರಣಕ್ಕೋಸ್ಕರ ಅರ್ಧ ಆಸ್ತಿನ ಅವಳ ಹೆಸ್ರಲ್ಲಿ ಬರೆಯೋದು ಏನು ನ್ಯಾಯ ಅಂದಾಗ, ಇದು ನಾನು ಸ್ವಂತ ದುಡ್ದಿರೋದು, ನಾನು ಯಾರಿಗೆ ಬೇಕಾದ್ರೂ ಬರಿಬೋದು, ಈ ಹಟ್ಟಿಗೆ ಏನಾದರೆ ಒಳ್ಳೆಯದು ಕೆಟ್ಟದ್ದು ಅಂತ ನನಗೆ ಗೊತ್ತು. ಅಷ್ಟೊತ್ತಿಗೆ ಸಾವಿತ್ರಿ ಇದ್ದೋಳು, ಅಣ್ಣ ಸರಿನೇ ನಿರ್ಧಾರ ತಗೊಂಡಿದ್ದಾರೆ, ಅದಕ್ಕೆ ನೀವೇನು ನಿಮಗೆ ಗೊತ್ತಾಗಲ್ಲ, ಸುಮ್ಮನೆ ಇರಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಈಶ್ವರಿ ಇದ್ದೋಳು, ಅದಕ್ಕೆ ನೀವು ಹೆಂಗೆ ಹೇಳ್ತೀರಾ ಹಾಗೆ ಅಂತ ನಾಯಿ ಆಡಿಸ್ಕೊಂತ ನನ್ನ ಹಿಂದೆ ಇದ್ದೆ, ಈಗ ಈ ಥರ ನನಗೆ ಉಲ್ಟಾ ಹೊಡಿತೀಯ ಅಂತ ಈಶ್ವರಿ ಮನಸ್ಸಲ್ಲೇ ಮಾತಾಡ್ತಾರೆ. ಅಷ್ಟೊತ್ತಿಗೆ ಊರಿನ ಜನಗಳು, ಏನು ಗೌಡ್ರೆ, ಇದ್ದಕ್ಕಿದ್ದಂಗೆ ಡಿವೋರ್ಸ್ ಅಂದರೆ ಏನು ಅಂತ ಹೇಳ್ತಾರೆ. ಮತ್ತು ಇನ್ನೇನು ಮಾಡಲಿ, ಇದಕ್ಕೆ ಇವೆರಡು ಬಿಟ್ಟರೆ ಮತ್ತು ಏನು ಮಾಡೋಕ್ಕಾಗುತ್ತೆ, ಏನಾದ್ರು ಬೇರೆ ಉಪಾಯ ಇದ್ದರೆ ನೀವೇ ಹೇಳಿ ಅಂತ ಹೇಳ್ತಾನೆ ಶಿವರಾಮೇಗೌಡ. ಊರಿನ ಜನ ಹೇಳ್ತಾರೆ, ಇವೆರಡು ಬಿಟ್ಟರೆ ಬೇರೆ ಏನು ಕಾಣಿಸ್ತಿಲ್ಲ ಅಂದಾಗ, ಈಗ ಚೆಲುವಂಗೆ ಬಿಟ್ಟಿದ್ದು, ಚೆಲುವ ನೀನೇ ಏನಾದ್ರು ತೀರ್ಮಾನ ತಗೊಂಡು ಅಂದಾಗ, ನಾನು ಏನೇ ಆದ್ರೂ ನನ್ನ ಅಳಿಯನಿಗೆ ಇನ್ನೊಂದು ಮದುವೆ ಮಾಡೋಕ್ಕೆ ಬಿಡಲ್ಲ, ನನ್ನ ಮಗಳೇ ಹೆಂಡತಿಯಾಗಿರಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ಹೆಂಗೆ ಚೆಲುವ, ಅದು ಆಗಲ್ಲ. ಇಲ್ಲ, ಒಂದು ಅನುಸರಿಸ್ಕೊಂಡು ಆ ಮಗು ಜೊತೆನೇ ಇವಳು ಜೀವನ ಮಾಡ್ಕೊಂಡು ಹೋಗ್ಲಿ, ಇಲ್ಲ ಅಂದರೆ ಆಸ್ತಿ ತಗೊಂಡು ಕಾನೂನು ಮೂಲಕ ಡಿವೋರ್ಸ್ ತಗೊಂಡು ಅಂತ ಹೇಳ್ತಾರೆ. ಹೇಗಿದ್ರೂ ಶಿವರಾಮೇಗೌಡ ಜೈಲಿಗೆ ಹೋದಾಗಿಂದ ನಿನ್ನ ಮಗಳು ಇಲ್ಲೇನು ಸಂಸಾರ ಮಾಡ್ತಾ ಇಲ್ಲ, ಆಗೋಗಿದೆ. ಈಗ ಶಿವರಾಮೇಗೌಡನೇ ಒಂದು ತೀರ್ಮಾನ ಮಾಡಿದ್ದಾನೆ, ನೋಡು ಅಂತ ಚೆಲುವನಿಗೆ ಹೇಳ್ತೀನಿ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.